ನಮಸ್ಕಾರ ಪ್ರಿಯ ವೀಕ್ಷಕರೇ. ಕಾಂಗ್ರೆಸ್ಸಿನ ಪರಿಸ್ಥಿತಿ ರಾಜ್ಯದಲ್ಲಿ ಬಿಗಡಾಯಿಸ್ತಾ ಇದೆ. ಕಾಂಗ್ರೆಸ್ಸಿನ ಎರಡು ಬಣಗಳ ನಡುವಿನ ಕಾದಾಟ ತಿಕ್ಕಾಟದ ಸ್ವರೂಪವನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಮೇಜರ್ ಡೆವಲಪ್ಮೆಂಟ್ಸ್ ಆಗ್ತಿದೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡಿಗೆ ಮತ್ತು ಎದುರಾಳಿ ಡಿ.ಕೆ. ಶಿವಕುಮಾರ್ ಅವರ ಬಣಕ್ಕೆ ಪರೋಕ್ಷವಾಗಿ ಟಫ್ ಸಿಗ್ನಲ್ ಕಳಿಸ್ತಾ ಇದ್ದಾರೆ. ಟಫ್ ಸಿಗ್ನಲ್ ಅಂದರೆ ಯಾವ ಥರ ಟಫ್ ಸಿಗ್ನಲ್ಲು? ಇದ್ದಕ್ಕಿದ್ದ ಹಾಗೆ ಇದೀಗ ದಲಿತ ಮುಖ್ಯಮಂತ್ರಿಯ ಅಸ್ತ್ರ ಪ್ರಯೋಗ ಮಾಡಿರೋದು ಯಾರ ವಿರುದ್ಧ ಮತ್ತು ಯಾಕಾಗಿ? ಮತ್ತು ಇದನ್ನ ಮುಖ್ಯಮಂತ್ರಿಗಳ ಬೆಂಬಲಿಗರು ಬಲವಾಗಿ ಸಮರ್ಥನೆಗೆ ಇಳುವುದರ ಹಿಂದೆ ಯಾವ ಉದ್ದೇಶ ಇದೆ? ಇದು ನಂಬರ್ 1. ನಂಬರ್ 2, ಶಾಸಕರ ಬಣ, ಬೆಂಬಲಿಗರ ಬಣ, ಸಿದ್ದರಾಮಯ್ಯ ಬೆಂಬಲಿಗರ ಬಣ ವಿದೇಶಕ್ಕೆ ಹಾರಿದ್ದು ಏಕೆ? ಯಾವ ಸಂದೇಶವನ್ನ ರವಾನೆ ಮಾಡೋದಕ್ಕೆ? ಮತ್ತು ಇದರ ನಡುವೆ ಸುಮಾರು 30ಕ್ಕೂ ಹೆಚ್ಚು ಮಂದಿ ಶಾಸಕರು ಸಂಪುಟ ವಿಸ್ತರಣೆಗೆ, ಸಂಪುಟದಲ್ಲಿ ನಮಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಸಹಿ ಸಂಗ್ರಹ ಮಾಡ್ತಿರೋದು ಯಾತಕ್ಕೆ? ಇದರ ಹಿಂದೆ ಯಾರಿದ್ದಾರೆ? ಸಹಜವಾಗಿ ಮುಖ್ಯಮಂತ್ರಿಯ ಪರ ನಡೀತಿರುವಂತಹ ಈ ಚಟುವಟಿಕೆಗಳ ಹಿಂದೆ ಮುಖ್ಯಮಂತ್ರಿಯವರ ಬೆಂಬಲಿಗರಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ CM DCM ನಡುವೆ ಬಿರುಕು ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೇ, ಕಾಂಗ್ರೆಸ್ ವಿದ್ಯಮಾನ ಸಿಡಿಯಲು ಸಜ್ಜಾಗಿದೆ. ಈವರೆಗೆ DCM ಡಿ.ಕೆ. ಶಿವಕುಮಾರ್ ಅವರು ತೋರಿಸ್ಕೊಂಡ್ಬಂದಂತಹ ತಾಳ್ಮೆಯ ಕಟ್ಟೆ ಒಡೆಯುವ ಸೂಚನೆ ಸಿಗ್ತಾ ಇದೆ. ಇಲ್ಲಿಯವರೆಗೆ ಅವರು ಮಾತೇ ಆಡ್ತಿರ್ಲಿಲ್ಲ. ಇತ್ತೀಚೆಗೆ ತೀಕ್ಷ್ಣವಾಗಿ ವ್ಯಂಗ್ಯ ಮತ್ತು ಮನುಚು ಶಬ್ದಗಳನ್ನು ಬಳಸಿ ಚುಚ್ಚಲು ಶುರು ಮಾಡಿದ್ದಾರೆ. ಅಂದರೆ ಅಲ್ಲಿ ಯತೀಂದ್ರ ಅವರಿರ್ಬೋದು, ಮಹದೇವಪ್ಪ ಅವರಿರ್ಬೋದು, ಅವರ ಪ್ರತಿಕ್ರಿಯೆಗೆ ಒಂದೊಂದೇ ಸಾಲು. ಅವರು ನಮ್ಮ ಹೈಕಮಾಂಡು, ಯತೀಂದ್ರ ಅವರಿಗೆ ನಮ್ಮ ಹೈಕಮಾಂಡು. ಇವತ್ತು ದಲಿತ ಮುಖ್ಯಮಂತ್ರಿಯ ವಿಚಾರವನ್ನು ಮತ್ತೊಮ್ಮೆ ಪ್ರಖರವಾಗಿ ಮಾತಾಡಿರುವ ಡಾಕ್ಟರ್ ಮಹದೇವಪ್ಪ ಅವರಿಗೆ, ಅವರು ನಮ್ಮ ನ್ಯಾಷನಲ್ ಲೀಡರ್, ಇಲ್ಲಿಂದಲೇ ಅವರಿಗೆ ನಾನು ನಮಸ್ಕರಿಸುತ್ತೇನೆ, ದೊಡ್ಡ ನಮಸ್ಕಾರ ಅಂತ. ಅಂದರೆ ತಲೆಬಾಗಿ ಬಗ್ಗಿ ನಮಸ್ಕಾರ ಅಂದ ದೃಶ್ಯ ಇವತ್ತು ಕ್ಯಾಮ್ರಾಗಳು ಸೆರೆ ಹಿಡಿದಿವೆ. ಈಗ ಅದನ್ನ ನೋಡೋಣ ಬನ್ನಿ. ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂತದ್ದು ಸರ್, ದಲಿತರು ಸಿಎಂ ಆಗ್ಬೇಕು ಅಂತ ಹೇಳಿ ನ್ಯಾಷನಲ್ ಲೀಡರು ನ್ಯಾಷನಲ್ ಲೀಡರು ನಮಸ್ಕಾರ. ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಈ ಪ್ರತಿಕ್ರಿಯೆ ಹಿಂದೆ ಮೊನಚಿದೆ, ಅಸಮಾಧಾನ ಇದೆ ಮತ್ತು ಆಕ್ರೋಶವೂ ಇದೆ. ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಈ ನಾಯಕತ್ವ ವಿಚಾರ ಬಗೆಹರಿದೆ ಹೋದರೆ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡದೆ ಹೋದರೆ ಪರಿಸ್ಥಿತಿ ನಿಯಂತ್ರಣ ತಪ್ಪಿ ಸಿಡಿಯಲು ಅಖಾಡ ಸಜ್ಜಾಗಿದೆ. ಈ ಸಂದೇಶ ಶಿವಕುಮಾರ್ ಅವರಿಂದ ನಮಗೆ ಸಿಗ್ತಾ ಇದೆ. ಇದು ಒಂದು ದೃಶ್ಯ. ಮತ್ತೊಂದು ದೃಶ್ಯ ಯಾವುದು? ಇದಕ್ಕೆ ಪ್ರತಿಸ್ಪರ್ಧೆ ಎನ್ನುವಂತೆ ಇದಕ್ಕೆ ಕೌಂಟರ್ ಕೊಡುತ್ತಿರುವ ದೃಶ್ಯ ಸಿದ್ದರಾಮಯ್ಯ ಅವರ ಬಣದಿಂದ ಬರ್ತಾ ಇದೆ. ಸಿದ್ದರಾಮಯ್ಯ ಅವರು ನೇರವಾಗಿ ಪ್ರತಿಕ್ರಿಯೆ ಕೊಡದೆ ಹೋದ್ರು, ಅವರ ಸೀಸನ್ ಪಾಲಿಟಿಷಿಯನ್, ಚಾಣಕ್ಯ ರಾಜಕಾರಣಿ. ಅಂದರೆ ಇದ್ದಕ್ಕಿದ್ದ ಹಾಗೆ ದಲಿತ ಅಸ್ತ್ರವನ್ನ ಪ್ರಯೋಗ ಮಾಡಿರೋದರ ಹಿನ್ನೆಲೆ ಏನು? ಸಿದ್ದರಾಮಯ್ಯನವರೇ ಖುದ್ದಾಗಿ ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಮಾಡುವ ಭರಾಟೆಯಲ್ಲಿ ದಲಿತ ಮುಖ್ಯಮಂತ್ರಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರ ಹಿಂದೆ ಡಿ.ಕೆ. ಶಿವಕುಮಾರ್ ಅವರನ್ನು ಹಿಮ್ಮೆಟ್ಟಿಸುವ ತಂತ್ರ ಇದೆ. ಜೊತೆಗೆ ಹೈಕಮಾಂಡಿಗೆ ಸ್ಪಷ್ಟ ಸಂದೇಶ ರವಾನೆ ಮಾಡುವ ಒಂದು ಉದ್ದೇಶವೂ ಇದೆ. ಇದರಲ್ಲಿ ಅನುಮಾನವೇ ಬೇಡ. ಅಂದರೆ ಹೈಕಮಾಂಡು ಬರುವ ವಾರವೋ ಅಥವಾ ಇನ್ನು ಕೆಲವೇ ದಿನಗಳಲ್ಲಿ CM DCM ಅವರ ಮೀಟಿಂಗ್ ಕರೆಯೋದು ನಿಶ್ಚಿತ. ಅವ್ರು ಏನು ತೀರ್ಮಾನ ಕೈಗೊಂಡಿದ್ದಾರೋ, ಜಾರಕಿಹೊಳಿ ಬಂದು ಏನು ಹೇಳಿದಾರೋ ಗೊತ್ತಿಲ್ಲ. CM DCM ಅವರ ಮೀಟಿಂಗನ್ನು ಕರೆಯೋದು ನಿಶ್ಚಿತ. ಆ ಮೀಟಿಂಗಿನ ಹೊತ್ತಿಗೆ ನಾನು ಪವರ್ ಬಿಟ್ಕೊಡೋದಿಲ್ಲ, ಇದು ನನ್ನ ಜೊತೆ ಇರುವ ಶಾಸಕರು, ನನ್ನ ಜೊತೆ ಇರುವ ಮಂತ್ರಿಗಳು ನನ್ನ ಬೆಂಬಲಕ್ಕಿದ್ದಾರೆ, ನೀವು ಬಿಟ್ಕೊಡ್ಬೇಡಿ, ಒಂದು ವೇಳೆ ಏನೇ ಚರ್ಚೆ ಆದರೂ ಶಾಸಕಾಂಗ ಸಭೆನೆಲ್ಲ ಆಗಲಿ ಅಂತ ಹೇಳ್ತಿದ್ದಾರೆ ಅನ್ನುವ ಸಂದೇಶವನ್ನು ಸಭೆಗೆ ಮೊದಲೇ ತನ್ನ ಎದುರಾಳಿ ಬಣಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಹೈಕಮಾಂಡಿಗೆ ಕಳಿಸ್ತಾ ಇದ್ದಾರೆ. ನಾನು ಪವರ್ ಬಿಟ್ಕೊಡಲ್ಲ, ಅವರ ಬೆಂಬಲಿಗರು ಇದನ್ನು ಹೇಳ್ತಿದ್ದಾರೆ ಅನ್ನೋ ಸಂದೇಶವನ್ನು ಅವರು ರವಾನೆ ಮಾಡ್ತಿದ್ದಾರೆ. ಹಾಗೆಯೇ ಶಾಸಕರ ಒಂದು ಬಣ ವಿದೇಶಕ್ಕೆ ಹಾರಿದ್ದರ ಹಿಂದೆ ಯಾರಿದ್ದಾರೆ ಮತ್ತು ಯಾಕಾಗಿ ಹಾರಿದ್ರು? ಸಾಮಾನ್ಯವಾಗಿ ಬಂಡಾಯ ಎದ್ದವರು ಅಥವಾ ರೂಲಿಂಗ್ ಪಾರ್ಟಿನ ಕ್ವಶನ್ ಮಾಡೋರು MLAs ಎತ್ಕೊಂಡು ಯಾವ್ದಾರು ರೆಸಾರ್ಟ್ ಗಡಿ ಹೋಗ್ತಾರೆ. ನಾವು ಇಲ್ಲಿ ತನಕ ನೋಡ್ಕೊಂಡು ಬಂದಿರೋದು ಸಿದ್ದರಾಮಯ್ಯನವರ ಬೆಂಬಲಿಗರೇ
ಇದೀಗ ವಿದೇಶಕ್ಕೆ ಹಾರೋದು ಅಂತಂದ್ರೆ ಅದು ಸುರ್ಜೇವಾಲಾ ಅವರು ನೀವು ಹೋಗಬೇಡಿ ಅಂತ ಹೇಳಿದ ಮೇಲೂ ಕೂಡ ಇಲ್ಲ ನಮ್ಮ ಹಣದಲ್ಲಿ ನಾವು ಹೋಗ್ತೀವಿ ಸ್ಟಡಿ ಟೂರ್ ಅಂತ ಹಾರಿದ್ರಲ್ಲ. ಎಲ್ಲಾದರೂ ನೋಡಿದಿರ ನಮ್ಮ MLAಗಳು ಹೈನುಗಾರಿಕೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವ್ರ ದುಡ್ಡು ಹಾಕ್ಕೊಂಡು ವಿದೇಶಗಳಿಗೆ ಹೋಗಿರುವಂತಹ ಘಟನೆಗಳನ್ನ ಸ್ಟಡಿ ಮಾಡೋದಕ್ಕೆ ಹೋಗಿರೋ ಘಟನೆಗಳನ್ನ ನೀವೆಲ್ಲಾದ್ರೂ ನೋಡಿದ್ದೀರ? ಅಂಥ ಪವಾಡ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಸಂಭವಿಸಿದೆ. ಅವರು ಹೋಗಿದ್ದಾರೆ ಅಂದ್ರೆ ತನ್ನ ಈ ಬೆಂಬಲಿಗ ಶಾಸಕರ ಒಂದು ದಂಡನ್ನ ವಿದೇಶಕ್ಕೆ ಹಾರಿಸುವ ಮೂಲಕ ಶಾಸಕರು ನನ್ನ ಜೊತೆಗಿದ್ದಾರೆ, ಅವರು ಎಲ್ಲಿ ಬೇಕಿದ್ರು ಹಾರು ಬಿಡಬಹುದು ಅನ್ನುವ ಸಿಗ್ನಲ್ ಏನಾದರೂ ಸಿದ್ದರಾಮಯ್ಯನವರು ಕೊಟ್ರ? ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 2, ಎರಡನೇ ಬ್ಯಾಚ್, ಎರಡನೇ ದಂಡು ಇಲ್ಲಿ ಬೆಂಗಳೂರಲ್ಲಿ ಇದ್ದು ಸಿದ್ದರಾಮಯ್ಯನವರ ಬೆಂಬಲಿಗರು ಏನು ಕಾರ್ಯಾಚರಣೆ ನಡೆಸ್ತಿದೆ? ಒಂದು, ಇವತ್ತು ಸುಮಾರು 30ಕ್ಕೂ ಹೆಚ್ಚು ಮಂದಿ ಶಾಸಕರು ಕ್ಯಾಬಿನೆಟ್ಗೆ ಸರ್ಜರಿ ಮಾಡಿ, ಸಂಪುಟ ವಿಸ್ತರಣೆ ಮಾಡಿ, ನಮ್ಮಂಥ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ ಅಂತ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದಾರೆ. ಈಗ ಸಂಪುಟ ರಚನೆ ಮಾಡೋದು, ಪುನರ್ರಚನೆ ಮಾಡೋದು, ಎಕ್ಸ್ಪ್ಯಾನ್ಷನ್ ಮಾಡೋದು ಮುಖ್ಯಮಂತ್ರಿಗಳ ವಿವೇಚನಾ ಅಧಿಕಾರ. ಅದು ಹೈಕಮಾಂಡ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ಬರ್ತಾರೆ. ಶಾಸಕರು ನಮಗೆ ಮಂತ್ರಿಗಿರಿ ಕೊಡಿ ಸ್ವಾಮಿ ಅಂತ ಕೇಳ್ಕೊಳ್ಳೋದು ಸಂಪ್ರದಾಯ. ಆದರೆ ಒಂದು ಬ್ಯಾಚು ನೀವು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಿ ಅಂತಂದ್ರೆ ನೀವು ಮುಂದುವರಿಯಿರಿ, ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅನ್ನುವಂತಹ ಸಿಗ್ನಲ್ ಅನ್ನ ಎರಡನೇ ಬ್ಯಾಚಿಂದ ಬೆಂಗಳೂರಿಂದ ಕೊಡ್ತಿದ್ದಾರೆ. ಇವತ್ತು ಯಾರಿಗಿದು? ಹೈಕಮಾಂಡಿಗೆ. ಇದು ಕ್ವಶನ್ ನಂಬರ್ 2. ಇದನ್ನ ಯಾಕಾಗಿ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅನ್ನೋದು ಎರಡನೇ ಪ್ರಶ್ನೆ. ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರು ಕರೆಯಲಿರುವ ಸಭೆಗೂ ಮುನ್ನ ಅಧಿಕಾರವನ್ನು ನಾವು ಬಿಟ್ಕೊಡೋದಿಲ್ಲ. ಒಂದು ವೇಳೆ ಬಿಟ್ಕೊಟ್ರು ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕೆಲವು ಕಂಡೀಷನ್ಸ್ಗಳ ಜೊತೆ ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರು ಆಗಬೇಕು ಅಂದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಲ ಪ್ರದರ್ಶನ ಆಗಬೇಕು ಅನ್ನುವ ಮತ್ತೊಂದು ಕಂಡೀಷನ್ ಜೊತೆ ಹೀಗೆ ಆರ್ಮ್ಡ್ ವಿತ್ ಕಂಡೀಷನ್ ಅಂದರೆ ಇಂತಹ ಹಲವು ಷರತ್ತುಗಳನ್ನು ಇಟ್ಕೊಂಡು ಅವರು ದೆಹಲಿಗೆ ಒಂದು ವೇಳೆ ಕರೆದರೆ ಹೋಗೋದಕ್ಕೆ ಸಿದ್ಧತೆಯನ್ನು ನಡೆಸ್ತಿರೋದು ನಮಗೆ ಒಟ್ಟು ಈ ಡೆವಲಪ್ಮೆಂಟ್ಸಿಂದ ನಮಗೆ ಗೊತ್ತಾಗುತ್ತೆ. ಅಂದರೆ ಒಂದು ಕುತೂಹಲಕಾರಿ ಕ್ಲೈಮ್ಯಾಕ್ಸಿನತ್ತ ಕರ್ನಾಟಕ ಕಾಂಗ್ರೆಸ್ನ ಆಂತರಿಕ ವಿದ್ಯಮಾನಗಳು ಹೋಗ್ತಾ ಇವೆ. ಅದು ಯಾವಾಗ ಸಿಡಿಯುತ್ತೋ ಎನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.